ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ರಾಮಕೃಷ್ಣರ ಗುರುಕುಲ ವಾಸವು ಸಾಂದೀಪನಿ ಎಂಬ ತಮ್ಮ ಗುರುವಿಗೆ ಅವರು ಗುರುದಕ್ಷಿಣಾ ರೂಪವಾಗಿ ಶಿಶುವನ್ನು ಬದುಕಿಸಿ ತಂದುದು, ಕಂಸ ಜರಾಸಂಧರ ಪರಾಕ್ರಮಾದಿ ವರ್ಣನಗಳು ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮಪುತ್ರ, ಆಮೇಲೆ ರಾಮಕೃಷ್ಣರಿಬ್ಬರು ಸಾಂದೀಪನಿ ಎಂಬ ಆಚಾರ್ಯನಲ್ಲಿ ಸೇರಿದರು. ಧರ್ಮಜ್ಞರು ಧರ್ಮನಿಷ್ಠರು ಆದ ಆ ಬಾಲಕರು ಅವಂತಿ ದೇಶದಲ್ಲಿದ್ದ ಆ ಆಚಾರ್ಯನ ಬಳಿ ಒಳ್ಳೆ ಕಠಿಣವಾದ ಬ್ರಹ್ಮಚರ್ಯವನ್ನು ಹಿಡಿದು ಗುರು ಶುಶ್ರೂಷೆಯನ್ನು ಮಾಡುತ್ತಾ 64 ದಿನಗಳಲ್ಲಿ ಅಂಗಗಳೊಡಗೂಡಿದ ಎಲ್ಲ ವೇದಗಳನ್ನು ಕಲಿತರು ಮತ್ತು ಬರವಣಿಗೆ, ಲೆಕ್ಕ, ಸಂಗೀತ, ವೈದ್ಯ, ಗಜಶಿಕ್ಷೆ ಅಂದರೆ ಆನೆಯ ಸವಾರಿ, ಅಶ್ವಶಿಕ್ಷೆ ಅಂದರೆ ಕುದುರೆ ಸವಾರಿ ಇವನ್ನೆಲ್ಲ 12 ದಿನಗಳಲ್ಲಿಯೇ ಕಲಿತು ಬಿಟ್ಟರು. ಆಮೇಲೆ ಅವರು ತಿರುಗಿ ಕೆಲವು ದಿನಗಳ ಮೇಲೆ ಸಾಂದೀಪನಿಯಲ್ಲಿ ಧನುರ್ವಿದ್ಯೆಯನ್ನು ಕಲಿಯುವುದಕ್ಕೆ ಆರಂಭಿಸಿದರು. ಆ ಅವಂತಿ ದೇಶದಲ್ಲಿ ಇದ್ದಂತೆಯೇ 50 ದಿನಗಳಲ್ಲಿ 10 ಅಂಗಗಳಿಂದ ಕೂಡಿದ ಧನುರ್ವೇದವನ್ನೆಲ್ಲ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಚೆನ್ನಾಗಿ ಕಲಿತರು. ಇವೆಲ್ಲವೂ ಆದ ಮೇಲೆ ಬ್ರಾಹ್ಮಣೋತ್ತಮನಾದ ಸಾಂದೀಪನಿಯು ಕೃತಕೃತ್ಯರಾದ ಆ ಕುಮಾರರನ್ನು ಕಳುಹಿಸಿಕೊಡುವ ಸಮಯಕ್ಕೆ ಸರಿಯಾಗಿ ಆ ಗುರುವಿನ ಮಗುವನ್ನು ಸಮುದ್ರದಲ್ಲಿದ್ದ ಯಾವುದೋ ಒಂದು ಮಹಾಮತ್ಸ್ಯವು ಎಳೆದುಕೊಂಡು ಹೋಯಿತು. ಆಗ ಗುರುವು ಮೀನು ನುಂಗಿದ ತನ್ನ ಮಗನನ್ನು ಬದುಕಿಸಿ ಅದನ್ನೇ ತನಗೆ ಗುರುದಕ್ಷಿಣೆಯಾಗಿ ಕೊಡಬೇಕೆಂದು ಕೇಳಿ ಆ ಕೃಷ್ಣನನ್ನು ಕೇಳಿಕೊಂಡನು. ಪುತ್ರ ವ್ಯಸನದಿಂದ ಸಂಕಟ ಪಡುತ್ತಿದ್ದ ಆ ಗುರುವನ್ನು ನೋಡಿ ಕೃಷ್ಣನು ಎಂತಹವರಿಗೂ ಸಾಧ್ಯವಲ್ಲದ ಆ ಕಾರ್ಯವನ್ನು ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದನು. ರಾಮಕೃಷ್ಣರಿಬ್ಬರು ಸಮುದ್ರದಲ್ಲಿ ತಮ್ಮ ಗುರುಪುತ್ರನನ್ನು ಮತ್ಸ್ಯ ರೂಪದಿಂದ ಬಂದು ಎಳೆದುಕೊಂಡು ಹೋದ ಅಸುರನನ್ನು ವಧಿಸಿ ಬಹುಕಾಲಕ್ಕೆ ಮೊದಲೇ ಮೃತಿ ಹೊಂದಿದ್ದ ಆ ಶಿಶುವನ್ನು ಬದುಕಿಸಿದರು. ಕೃಷ್ಣಾನುಗ್ರಹದಿಂದ ಆ ಮೃತ ಪುತ್ರನು ತಿರುಗಿ ಶರೀರದೊಡನೆ ಬಂದು ಸೇರಿದನು. ಬೇರೊಬ್ಬರಿಗೆ ಮಾಡುವುದಕ್ಕಾಗಲಿ ಮನಸ್ಸಿನಿಂದ ಚಿಂತಿಸುವುದಕ್ಕಾಗಲಿ ಸಾಧ್ಯವಲ್ಲದ ಈ ಅದ್ಭುತ ಕಾರ್ಯವು ಕೃಷ್ಣನಿಂದ ನಡೆದುದನ್ನು ನೋಡಿ ಲೋಕವೆಲ್ಲವೂ ಆಶ್ಚರ್ಯಗೊಂಡಿತು. ಆಮೇಲೆ ರಾಮಕೃಷ್ಣರು ತಮ್ಮ ಗುರುವಿಗೆ ಮೇಲಾದ ವಸ್ತ್ರಗಳನ್ನು, ಅಪಾರ ಧನವನ್ನು, ಗೋವುಗಳನ್ನು, ಕುದುರೆಗಳನ್ನು ದಕ್ಷಿಣೆಯಾಗಿ ಕೊಟ್ಟರು. ಕೃಷ್ಣನು ಗದೆ, ಕತ್ತಿ, ಪರಿಘ ಮುಂತಾದ ಯುದ್ಧಗಳಲ್ಲಿಯೂ ಎಲ್ಲ ಅಸ್ತ್ರವಿದ್ಯೆಗಳಲ್ಲಿಯೂ ಎಲ್ಲರಿಗಿಂತಲೂ ಮೇಲಾಗಿ ಖ್ಯಾತಿ ಹೊಂದಿದನು. ಓ ಧರ್ಮರಾಜ, ಸರ್ವರತ್ನಗಳಿಂದ ಅಲಂಕೃತವಾಗಿ ಸೂರ್ಯ ತೇಜಸ್ಸುಳ್ಳ ಮಹೇಂದ್ರನ ರಥವನ್ನು ಏರಿ ಕುಳ್ಳಿರಬೇಕೆಂದರೆ ಆ ನಾರಾಯಣನ ಹೊರತು ಬೇರೆ ಯಾವನಿಗೆ ಸಾಧ್ಯವು? ಇಂದ್ರನಿಗೆ ಅಸಮಾನ ಸಾರಥಿಯೂ ಮಿತ್ರನೂ ಆದ ಮಾತಲಿಯು ಆ ಪುರುಷೋತ್ತಮನಿಗಲ್ಲದೆ ಬೇರೆ ಯಾವನಿಗೆ ತಾನೇ ಸಾರಥಿಯಾಗಿ ರಥವನ್ನು ಓಡಿಸುವನು? ಈ ಮಹಿಮೆಗಳನ್ನೆಲ್ಲ ಕೃಷ್ಣನಲ್ಲಿ ನಾವು ಕಂಡೆವು. ಯುಧಿಷ್ಠಿರ, ಭೋಜರಾಜನ ಅಂದರೆ ಉಗ್ರಸೇನನ ಮಗನಾದ ಕಂಸನು ಅಸ್ತ್ರವಿದ್ಯೆಯಲ್ಲಿಯೂ ದೇಹಬಲದಲ್ಲಿಯೂ ಶೌರ್ಯದಲ್ಲಿಯೂ ಕಾರ್ತವೀರ್ಯಾರ್ಜುನನಿಗೆ ಸಮಾನನೆನಿಸಿದವನು. ಗರುಡನನ್ನು ಕಂಡ ಸರ್ಪಗಳಂತೆ ಬೇರೆ ಎಲ್ಲ ರಾಜರು ಕಂಸನಿಗೆ ಹೆದರಿ ನಡುಗುತ್ತಿದ್ದರು. ಆ ಕಂಸನ ಕೈ ಕೆಳಗೆ ಕತ್ತಿ, ಬಿಲ್ಲು, ಈಟಿ ಮುಂತಾದವುಗಳಿಂದ ಚಿತ್ರಯುದ್ಧವನ್ನು ಮಾಡತಕ್ಕ ಕಾಲಾಳುಗಳು ಕೋಟಿ ಮಂದಿ ಇದ್ದರು. ಸುವರ್ಣ ಧ್ವಜದಿಂದಲೂ ಸುವರ್ಣ ರಥಗಳಿಂದಲೂ ಕೂಡಿದ 80 ಮಂದಿ ರಥಿಕರು ಅವನಲ್ಲಿದ್ದರು. ಇವರು ಎಂತಹ ಯುದ್ಧದಲ್ಲಿಯೂ ಹಿಂಜರಿಯದವರು. ಅವನಲ್ಲಿದ್ದ ಗಜಸೈನ್ಯವು ಈ ವಿಧವಾದುದೇ. ಮುತ್ತುಗದ ಹೂವಿನಂತೆ ಕೆಂಬಣ್ಣವುಳ್ಳ 10,000 ಕುದುರೆಗಳು ಅವನಲ್ಲಿದ್ದವು. ಈ ಕುದುರೆಯ ವೀರರೆಲ್ಲ ಚಿತ್ರ ವಿಚಿತ್ರವಾಗಿ ಯುದ್ಧ ಮಾಡುವ ಚಾತುರ್ಯವುಳ್ಳವರು. ಇದಲ್ಲದೆ ಆ ಕಂಸನಿಗೆ ಸಹೋದರನಾದ ಸುನಾಮನೆಂಬುವನಲ್ಲಿಯೂ ಎಂತಹವರಿಗೂ ದುರ್ಜಯವಾದ ದೊಡ್ಡ ಕುದುರೆಯ ಸೈನ್ಯವಿದ್ದಿತು. 60,000 ಸಂಖ್ಯೆಯುಳ್ಳ ಆ ಕುದುರೆಯ ಸೈನ್ಯಕ್ಕೆ ಮಿಶ್ರಕೆ ಎಂದು ಹೆಸರು. ಅಂತಹ ದೊಡ್ಡ ಸೈನ್ಯದೊಡನೆ ಸುನಾಮನು ಕಂಸನಿಗೆ ನಾನಾ ಕಡೆಗಳಲ್ಲಿಯೂ ಕಾವಲಾಗಿದ್ದನು. ಆ ಕಂಸನೊಡನೆ ಯುದ್ಧಕ್ಕೆ ನಿಂತು ಅದರಿಂದ ತಪ್ಪಿ ಬರುವುದೆಂದರೆ ಒಂದು ಮಹಾನದಿಯನ್ನು ದಾಟಿ ಬರುವುದಕ್ಕೆ ಹೋಲಿಸಬಹುದು. ಕಂಸನ ಕೋಪವೇ ಅದರ ವೇಗವು,
ಅವನ ಸೈನ್ಯದಲ್ಲಿರುವ ಧ್ವಜಗಳೇ ದೀಪವೃಕ್ಷಗಳು, ಮದದಾನೆಗಳೇ ಪ್ರವಾಹದಲ್ಲಿರುವ ಮೊಸಳೆಗಳು, ಆಯುಧಗಳೇ ನೊರೆಗಳು, ಕುದುರೆಯ ರಾಹುತರ ದಾಳಿಯೇ ಮಹಾಪ್ರವಾಹವು, ಗದೆಗಳು ಪರಿಘಗಳು ಆ ನದಿಯಲ್ಲಿರುವ ಮತ್ಸ್ಯಗಳು, ಬಣ್ಣ ಬಣ್ಣದ ಯುದ್ಧ ಕವಚಗಳೇ ಪಾಚಿಗಳು, ರಥಗಳು ಗಜಗಳು ಸುಳಿಗಳು, ರಕ್ತವೇ ಕೆಸರು, ಬಿಲ್ಲುಗಳೇ ಅಲೆಗಳು, ರಥಾಶ್ವಗಳೇ ಕಲಗಿದ ಮಡುಗಳು, ಯುದ್ಧ ವೀರರ ಗರ್ಜನಗಳೇ ಪ್ರವಾಹ ಧ್ವನಿಗಳು. ಇಂತಹ ಕಂಸಸೇನೆ ಎಂಬ ಮಹಾನದಿಯನ್ನು ದಾಟಿ ಆ ಕಂಸನನ್ನು ವಧಿಸಬೇಕೆಂದರೆ ಸಾಕ್ಷಾತ್ ನಾರಾಯಣನಿಗೆ ಹೊರತು ಬೇರೆ ಯಾರಿಗೆ ಸಾಧ್ಯವು? ಈ ಕೃಷ್ಣನು ಇಂದ್ರನ ರಥವನ್ನೇರಿ ಗಾಳಿಯೋ ಮೇಘಗಳನ್ನು ಹೇಗೋ ಹಾಗೆ ಆ ಸೈನ್ಯಗಳನ್ನೆಲ್ಲ ತೂರಿಬಿಟ್ಟನು. ಆಮೇಲೆ ಸಭೆಯಲ್ಲಿದ್ದ ಕಂಸನನ್ನು ಅವನ ಮಂತ್ರಿಗಳನ್ನು ಅಲ್ಲಿಯೇ ಕೊಂದು ಕೆಡಹಿದನು. ಆಮೇಲೆ ತನ್ನ ಮಾತೆಯರಾದ ದೇವಕಿ, ಯಶೋದೆ, ರೋಹಿಣಿ ಈ ಮೂವರಿಗೂ ನಮಸ್ಕರಿಸಿ ಬಂದು ಉಗ್ರಸೇನನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಯಾದವರಿಂದ ಸತ್ಕೃತನಾದನು. ಆಮೇಲೆ ಅನೇಕ ರಾಜರನ್ನು ಕಟ್ಟಿಕೊಂಡು ತನ್ನ ಮೇಲೆ ಯುದ್ಧಕ್ಕೆ ಬಂದ ಜರಾಸಂಧನನ್ನು ಸರಸ್ವತಿ ನದಿಯ ತೀರದಲ್ಲಿ ಜಯಿಸಿ ಅವನನ್ನು ಓಡಿಸಿದನು. ಇದು 54ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.